ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. ಇವತ್ತು ನಾನು ನಮ್ಮ ಮನೆಯಲ್ಲಿ ಮೊಟ್ಟೆ ಬೋಂಡ ಮಾಡ್ತಾಯಿದ್ದೀನಿ. ಗರಿಯಾಗಿ ಮೊಟ್ಟೆ ಬೋಂಡ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ, ನೋಡ್ಕೊಳ್ಳಿ. ಇದು ಸಂಜೆ ಹೊತ್ತು ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಂಡು ತಿನ್ನಿ. ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಮೊದಲಿಗೆ ನಾನು ಇಲ್ಲಿ 6 ಮೊಟ್ಟೆ ತೊಗೊಂಡು ನೀಟಾಗಿ ಬೇಯಿಸ್ಕೊಂಡು ಸಿಪ್ಪೆ ಸುಲ್ಕೊಂಡಿದ್ದೀನಿ. ಈ ರೀತಿ ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ಸುಲಿದು ಪಕ್ಕದಲ್ಲಿ ಇಟ್ಕೊಳ್ಳಿ. ನಂತರ ಒಂದು ಚಿಕ್ಕದಾದ ಬಟ್ಲು ತೊಗೊಳ್ಳಿ, ದೊಡ್ಡ ಬಟ್ಲು ಬೇಡ, ಚಿಕ್ಕದಾದ ಬಟ್ಲು ತೊಗೊಂಡು ಅದಕ್ಕೆ ನಾನು 1 ಬಟ್ಲು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೇನೆ. ನೋಡಿ, ಅಳತೆಲೆ ತೊಗೊತಾ ಇದ್ದೀನಿ. ಸಾಕು, 6 ಮೊಟ್ಟೆಗೆ ಇಷ್ಟು ಕಡಲೆ ಹಿಟ್ಟು ಸಾಕು. ನಂತರ ಇಲ್ಲಿ 2 ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೇನೆ. ನೋಡಿ, ನಾನು ಇಲ್ಲಿ 2 ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪು ತೊಗೊತಾ ಇದ್ದೇನೆ, ಸಾಕು, ಜಾಸ್ತಿ ಬೇಡ. ಜೊತೆಗೆ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಓಂಕಾಳು ಸೇರಿಸ್ತಾ ಇದ್ದೀನಿ. ಓಂಕಾಳನ್ನ ಈ ಥರ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ಳಿ, ಸ್ಮೆಲ್ಲು ಚೆನ್ನಾಗಿರುತ್ತೆ ಅದರಿಂದ. ಜೀರಿಗೆ ಓಂಕಾಳು ಎಲ್ಲ ಸೇರಿಸಿದ್ಮೇಲೆ ಒಂದೇ ಒಂದು ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ತಾ ಇದ್ದೇನೆ. ನಂತರ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೀನಿ. ಖಾರನ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ. ಇವೆಲ್ಲನೂ ಸೇರಿಸಿದ ನಂತರ ಒಂದು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ. ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ, ಆದ್ದರಿಂದ ಅದು ತೋರ್ಸೋಕ್ಕಾಗ್ತಾಯಿಲ್ಲ. ಬಟ್ ಒಂದೇ ಒಂದು ಚಿಟಿಕೆ ಸೋಡಾನ ಯೂಸ್ ಮಾಡಿದ್ದೇನೆ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ನಾವು ಕಳಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಳಿಸ್ಕೊಳ್ಳಿ. ಒಂದೇ ಸಾರಿ ನೀರು ಹಾಕ್ಬಿಟ್ರೆ ಜಾಸ್ತಿ ತೆಳುವಾಗುತ್ತೆ. ಮೊಟ್ಟೆ ಬೋಂಡಾಗೆ ತೆಳುವಾಗಿರಬಾರ್ದು, ಸ್ವಲ್ಪ ದಪ್ಪವಾಗಿ ಇರಲಿ. ಅದರಿಂದ ನಾವು ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಳಿಸ್ಕೊಂಡು ಹೋಗೋಣ. ಒಂದು ಹದ ಆಗೋವರೆಗೂ ಕಳಿಸ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ನೀಟಾಗಿ 1 ಗಂಟೆ ಇಲ್ದಂಗೆ ಕಳಿಸ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ, ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಇದೆ ಅಂತ. ಸ್ವಲ್ಪ ದಪ್ಪವಾಗೇ ಕಳಿಸ್ಕೊಳ್ಳಿ, ಗಟ್ಟಿಯಾಗಿರಲಿ, ತುಂಬ ನೀರು ಮಾಡ್ಕೋಬೇಡಿ. ನೋಡಿ, ಈ ರೀತಿ ಕಳಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಬಿಸಿಯಾದ ನಂತರ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ನೋಡಿ, ಈ ರೀತಿ ಒಂದು ಸಾರಿ ಬಿಟ್ಟು ನೋಡಿ, ಅದು ಮೇಲಕ್ಕೆ ಬಂದರೆ ಎಣ್ಣೆ ಕಾದಿದೆ ಅಂತ ಹೇಳಿ. ಇವಾಗ ಎಣ್ಣೆ ಕಾದಿದೆ. ಈಗ ಕಳಿಸಿರುವಂಥ ಹಿಟ್ಟಿಗೆ ಬೇಯಿಸಿ ಎತ್ತಿಟ್ಟಿರ್ತೀವಲ್ಲ ಆ ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಹತ್ಕೊಳ್ಳಿ. ಫುಲ್ ಅದು ಕವರ್ ಆಗಬೇಕು, ಅಲ್ಲಿವರೆಗೂ ಹತ್ಕೊಂಡು ನಿಧಾನಕ್ಕೆ ತೆಗೆದು ಕಾದಿರೋಂಥ ಎಣ್ಣೆಯಲ್ಲಿ ಬಿಡೋಣ.
ನೋಡಿ ಈ ರೀತಿ ನಿಧಾನವಾಗಿ ಬಿಡಿ. ಹೀಗೆ ಎಲ್ಲ ಮೊಟ್ಟೆನೂ ಹಾಕಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೂರೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಅದನ್ನು ತಿರುಗ್ಸೋಕ್ಕಾಗಲ್ಲ, ಅದರಿಂದ ಇಲ್ಲಿ 3 ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬ್ಯಾಚಿಗೆ ಇನ್ನೊಂದು 3 ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ. ನೋಡಿ ಇವಾಗ 3 ಮೊಟ್ಟೆನ ಹಿಟ್ಟಲ್ಲಿ ಅದ್ದಿ ಬಿಟ್ಟಿದ್ದೀನಿ. ನಿಧಾನವಾಗಿ ಅದು ಫ್ರೈ ಆಗಲಿ. ಫ್ರೈ ಆಗೋವರೆಗೂ ಇದನ್ನು ತಿರುಗ್ಸೋಕೆ ಹೋಗಬೇಡಿ. ನೀಟಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ನೋಡಿ ನಿಧಾನವಾಗಿ ಫ್ರೈ ಆಗ್ತಾಯಿದೆ. ಇವಾಗ ಸೌಟಿಂದ ಈ ರೀತಿ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಮೇಲ್ಗಡೆದು ಸ್ವಲ್ಪ ಫ್ರೈ ಆಗುತ್ತೆ, ತಿರುಗಿಸಿದಾಗ ತಳಕ್ಕೆ ಅಂಟ್ಕೊಳ್ಳಲ್ಲ, ಆದ್ದರಿಂದ ಈ ರೀತಿ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ತಿರುಗಿಸ್ಕೊಳ್ಳೋಣ. ನೋಡಿ ಇವಾಗ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಈ ರೀತಿ 3 ಮೊಟ್ಟೆಗಳನ್ನ ತಿರುಗಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗರಿಗರಿ ಆಗೋವರೆಗೂ. ಹೈ ಫ್ಲೇಮ್ ಇಕ್ಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಕ್ಕಿ ಫ್ರೈ ಮಾಡ್ಕೊಳ್ಳಿ. ಹೈ ಆದರೆ ಸೀದೋಗುತ್ತೆ, ಲೋ ಆದರೆ ಎಣ್ಣೆ ಕುಡಿಯುತ್ತೆ. ಅದರಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಎತ್ಕೊಳ್ಳೋಣ. ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡು ಮೊಟ್ಟೆ ಬೋಂಡಗಳನ್ನೆಲ್ಲ ಎತ್ತಿ ಹಾಕೊಳ್ಳಿ. ನೆಕ್ಸ್ಟು ಹೇಳಿದ್ನಲ್ಲ ಅದೇ ರೀತಿ ಇನ್ನೊಂದು 3ನ ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ 6 ಮೊಟ್ಟೆ ಬೋಂಡನೂ ತಯಾರಿಸ್ಕೊಳ್ಳಿ. ನೋಡಿ ಮೊಟ್ಟೆ ಬೋಂಡ ರೆಡಿಯಾಗಿದೆ. ಗರಿಗರಿಯಾಗಿ ಇರುತ್ತೆ ಮೊಟ್ಟೆ ಬೋಂಡ. ಮೊಟ್ಟೆ ಬೋಂಡನ ಕಟ್ ಮಾಡಿ ಹೆಚ್ಚಿರುವಂಥ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪು, ಖಾರ ಇವೆಲ್ಲ ಸೇರಿಸಿ ತಿಂತಾಯಿದ್ರೆ ರುಚಿ ಅದ್ಭುತವಾಗಿರುತ್ತೆ. ಈ ರೀತಿ ಮಾಡಿ ಟೀ ಟೈಮ್ಗೆ ಸಂಜೆ ಹೊತ್ತು ನಿಮ್ಮ ಮನೆಯವ್ರಿಗೆಲ್ಲ ಕೊಡಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.